ಹಿಂದೂಗಳೇ ಇಲ್ಲದ ದೇಶದಲ್ಲಿ ಅತಿ ದೊಡ್ಡ ಶಿವ ದೇವಾಲಯ. ಯುರೋಪ್ನ ಎಸ್ಟೋನಿಯಾದಲ್ಲಿ ಸನಾತನ ಕ್ರಾಂತಿ. ಒಬ್ಬ ವ್ಯಕ್ತಿ ದೇಶದ ಚಿತ್ರಣವನ್ನೇ ಬದಲಿಸಿದ್ದು ಹೇಗೆ? ಇದು ಎಸ್ಟೋನಿಯಾದ ರಾಜಧಾನಿ ಟಾಲಿನ್ ಬಳಿ ನಿರ್ಮಾಣವಾಗ್ತಾ ಇರೋ ಶಿವ ದೇವಾಲಯ. ಯುರೋಪ್ನಲ್ಲೇ ಅತಿ ದೊಡ್ಡದಾದ ಶಿವ ದೇವಾಲಯ. ಒಂದು ಕಾಲದಲ್ಲಿ ಹಿಂದೂಗಳ ಜನಸಂಖ್ಯೆ ಶೂನ್ಯವಾಗಿದ್ದ ಯುರೋಪ್ನ ಪುಟ್ಟ ದೇಶ ಎಸ್ಟೋನಿಯಾದಲ್ಲಿ ಇಂದು ಹೊಸ ಇತಿಹಾಸ ಬರೆಯಲಾಗುತ್ತಿದೆ. ಯುರೋಪ್ನ ಭವ್ಯ ಶಿವ ದೇವಾಲಯದ ಯೋಜನೆ. ಆಚಾರ್ಯ ಈಶ್ವರಾನಂದರ ಕನಸಿನ ಯೋಜನೆಯೇ ಈ ಶಿವ ದೇವಾಲಯ. ಇದು ರಾಜಧಾನಿ ಟಾಲಿನ್ನಿಂದ ಕೇವಲ 27 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯ 75 ಎಕರೆ ವಿಸ್ತೀರ್ಣದ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ. ಈ ದೇವಾಲಯವನ್ನು ಕೇವಲ ಕಟ್ಟಡವಾಗಿ ಕಟ್ಟುತ್ತಿಲ್ಲ, ಇದನ್ನು ನಮ್ಮ ಆಗಮ ಶಿಲ್ಪಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನಿರ್ಮಿಸಲಾಗ್ತಾ ಇದೆ. ಇಲ್ಲಿ ಶ್ರೀ ಗಣಪತಿ, ಮುರಗನ್, ಸಪ್ತರ್ಷಿಗಳು, ನವನಾಥರು ಮತ್ತು 18 ಸಿದ್ಧರ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಇಲ್ಲಿ ಹವನಗಳು ನಡೆಯುತ್ತವೆ. ಇದು ಕೇವಲ ದೇವಸ್ಥಾನವಲ್ಲ, ಇದೊಂದು ಆಧ್ಯಾತ್ಮಿಕ ಗ್ರಾಮ. ಕೇವಲ 3 ವರ್ಷಗಳಲ್ಲಿ ಅಲ್ಲಿನ ಒಬ್ಬ ವ್ಯಕ್ತಿ ಹಿಂದೂಗಳ ಸಂಖ್ಯೆಯನ್ನು ಶೂನ್ಯದಿಂದ 1000ಕ್ಕೆ ತಲುಪಿಸಿದ್ದಾರೆ. ಅಷ್ಟಕ್ಕೂ ಯಾರು ಈ ವ್ಯಕ್ತಿ? ಒಬ್ಬ ವಿದೇಶಿಗ ಸನಾತನ ಧರ್ಮಕ್ಕೆ ಆಕರ್ಷಿತನಾಗಿ ತನ್ನ ದೇಶವನ್ನೇ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಬದಲಿಸುತ್ತಿರುವುದು ಹೇಗೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ರೋಚಕ ಕಥೆಯನ್ನ ತಿಳಿಯೋಣ. ಆಚಾರ್ಯ ಈಶ್ವರಾನಂದರ ಪರಿಚಯ. ಈ ಸನಾತನ ಕ್ರಾಂತಿಯ ಹಿಂದೆ ಇರುವ ವ್ಯಕ್ತಿಯೇ ಇಂಗ್ವಾರ್ ವಲಿಡೋ. ಇವರು ಮೂಲತಃ ಎಸ್ಟೋನಿಯಾದ ಒಬ್ಬ ಪ್ರಸಿದ್ಧ ಮನಶಾಸ್ತ್ರಜ್ಞ ಮತ್ತು ಸಂಶೋಧಕ. ಮಾನವ ಪ್ರಜ್ಞೆ ಮತ್ತು ಮನಸ್ಸಿನ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದ ಇವರಿಗೆ ಮನಃಶಾಂತಿ ಸಿಕ್ಕಿದ್ದು ಭಾರತದ ವೇದಗಳಲ್ಲಿ. ತಮ್ಮ ಆಧ್ಯಾತ್ಮಿಕ ಪಯಣದ ನಂತರ ಅವರು ತಮ್ಮ ಹೆಸರನ್ನು ಆಚಾರ್ಯ ಈಶ್ವರಾನಂದ ಎಂದು ಬದಲಿಸಿಕೊಂಡ್ರು. ಇವರು ಸನಾತನ ಧರ್ಮದ ಪ್ರಚಾರವನ್ನು ಇಂದೋ ನೆನ್ನೆಯೋ ಶುರು ಮಾಡಿದ್ದಲ್ಲ. 1992ರಲ್ಲೇ, ಅಂದರೆ ಸುಮಾರು 30 ವರ್ಷಗಳ ಹಿಂದೆಯೇ ಒಬ್ಬಂಟಿಯಾಗಿ ಈ ಕೆಲಸವನ್ನ ಆರಂಭಿಸಿದ್ರು. ಅಂದು ಅವರ ಜೊತೆ ಒಬ್ಬರೇ ಒಬ್ಬ ಶಿಷ್ಯ ಇರಲಿಲ್ಲ, ಆದರೆ ಅವರಲ್ಲಿ ಶಿವನ ಮೇಲಿನ ಅಚಲವಾದ ಭಕ್ತಿ ಇತ್ತು. ಮಾನವ ವಿಜ್ಞಾನ ಮತ್ತು ವೇದಗಳ ಮಿಲನ. ಆಚಾರ್ಯ ಈಶ್ವರಾನಂದರು ಎಸ್ಟೋನಿಯಾದ ಸುಶಿಕ್ಷಿತ ವರ್ಗವನ್ನು ಸನಾತನ ಧರ್ಮದತ್ತ ಸೆಳೆದ ರೀತಿ ಅದ್ಭುತವಾಗಿದೆ. ಅವರು ಸನಾತನ ಧರ್ಮವನ್ನು ಕೇವಲ ಒಂದು ಧರ್ಮವಾಗಿ ನೋಡದೆ ಅದನ್ನು ಜೀವನ ವಿಜ್ಞಾನವಾಗಿ ಪರಿಚಯಿಸಿದರು. ಮನೋವಿಜ್ಞಾನವನ್ನು ವೇದ ಮತ್ತು ಯೋಗದ ಮೂಲಕ ಹೇಗೆ ನಿಯಂತ್ರಿಸಬಹುದು ಎಂದು ಅವರು ಜನರಿಗೆ ತಿಳಿ ಹೇಳಿದ್ರು. ಎಸ್ಟೋನಿಯಾದ ಶಾಲೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅವರು ಸನಾತನ ಧರ್ಮದ ತತ್ವಗಳ ಬಗ್ಗೆ ಉಪನ್ಯಾಸ ನೀಡೋದಕ್ಕೆ ಶುರು ಮಾಡಿದರು. ಇದರಿಂದಾಗಿ ಇಂದು ಎಸ್ಟೋನಿಯಾದ ಅತ್ಯಂತ ಬುದ್ಧಿವಂತರು ಮತ್ತು ಶಿಕ್ಷಿತರು ಆಚಾರ್ಯರ ತಂಡ ಸೇರಿಕೊಂಡಿದ್ದಾರೆ. ಸನಾತನ ಧರ್ಮದ ಪ್ರಚಾರ ಮಾಡ್ತಿದ್ದಾರೆ. ಅವರು ಎಸ್ಟೋನಿಯಾದಲ್ಲಿ ವೈದಿಕ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ಸಂಸ್ಕೃತ ಕಲಿಕಾ ಕೇಂದ್ರಗಳನ್ನು ಕೂಡ ಸ್ಥಾಪಿಸಿದ್ದಾರೆ. ವಿಶ್ವಗುರು ಭಾರತದ ಪ್ರತಿಧ್ವನಿ. ಹೋದ ವರ್ಷ ಮಹಾಕುಂಭ ನಡೆದಾಗ ಆಚಾರ್ಯ ಈಶ್ವರಾನಂದರು ತಮ್ಮ 70 ಜನ ಎಸ್ಟೋನಿಯನ್ ಶಿಷ್ಯರೊಂದಿಗೆ ಭಾರತಕ್ಕೆ ಬಂದಿದ್ದರು. ಗಂಗೆಯಲ್ಲಿ ಸ್ನಾನ ಮಾಡಿ, ಕೇಸರಿ ವಸ್ತ್ರ ಧರಿಸಿ, ಹಣೆಯ ಮೇಲೆ ತಿಲಕವಿಟ್ಟು ಆ ವಿದೇಶಿಗರು ಹರ ಹರ ಮಹಾದೇವ ಎಂದು ಕೂಗುತ್ತಿದ್ದಾಗ ಇಡೀ ಜಗತ್ತು ಬೆರಗಾಗಿ ನೋಡುತ್ತಿತ್ತು. ಎಸ್ಟೋನಿಯಾದ ಈ ಕಥೆ ನಮಗೆ ಒಂದು ಪಾಠ ಕಲಿಸುತ್ತೆ. ಸನಾತನ ಧರ್ಮವು ಕೇವಲ ಭಾರತಕ್ಕೆ ಸೀಮಿತವಾದುದಲ್ಲ, ಇದು ಇಡೀ ಮಾನವ ಕುಲಕ್ಕೆ ಶಾಂತಿ ನೀಡುವ ದಾರಿ. ಆಚಾರ್ಯ ಈಶ್ವರಾನಂದರಂತಹ ಮಹಾನ್ ವ್ಯಕ್ತಿಗಳು ಇಂದು ವಿದೇಶಗಳಲ್ಲಿ ಸನಾತನ ಸಂಸ್ಕೃತಿಯ ರಾಯಭಾರಿಗಳಾಗಿದ್ದಾರೆ. ಒಬ್ಬ ವಿದೇಶಿ ವ್ಯಕ್ತಿ ನಮ್ಮ ಧರ್ಮದ ಹಿರಿಮೆಯನ್ನು ಜಗತ್ತಿಗೆ ಸಾರುತ್ತಿರುವಾಗ ನಾವು ನಮ್ಮ ಸಂಸ್ಕೃತಿಯ ಬಗ್ಗೆ ಎಷ್ಟು ಹೆಮ್ಮೆ ಪಡಬೇಕು ಯೋಚಿಸಿ. ಈ ಮಹಾನ್ ಕಾರ್ಯ ಮಾಡುತ್ತಿರುವ ಆಚಾರ್ಯರಿಗೆ ನಮ್ಮದೊಂದು ನಮನ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.